ಅಯೋಧ್ಯೆಯ ರಾಮ ಮಂದಿರ ಅಂತಂದ್ರೆ ಕೋಟಿ ಕೋಟಿ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾದಂಥ ಶ್ರದ್ಧಾ ಕೇಂದ್ರ. ಅಂತಹ ಶ್ರದ್ಧಾ ಕೇಂದ್ರದಲ್ಲಿ ಬಂದಂಥ ದೇಣಿಗೆ, ಕಾಣಿಕೆ ಮತ್ತು ಹುಂಡಿಗೆ ಬಿದ್ದಂಥ ಹಣದಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಲೂಟಿ ಹೊಡೆಯಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯೂ ಕೂಡ ಶುರುವಾಗಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ. ರಾಮ ಮಂದಿರದ ದೇಣಿಗೆಯ ವಿಚಾರದಲ್ಲಿ ಸದ್ಯ ವಾಗ್ಯುದ್ಧಗಳು ನಡೀತಾ ಇದೆ. ಭಕ್ತರು ಕೊಟ್ಟಂತ ದೇಣಿಗೆಯನ್ನ ಆಭರಣದ ರೂಪದಲ್ಲಿ, ಚಿನ್ನದ ರೂಪದಲ್ಲಿ, ಬೆಳ್ಳಿಯ ರೂಪದಲ್ಲಿ ಕೊಟ್ಟಂತ ಕಾಣಿಕೆಯನ್ನ, ಹುಂಡಿಗೆ ಹಾಕಿದಂತ ದುಡ್ಡನ್ನ ಲೂಟಿ ಮಾಡಲಾಗಿದೆ ಅನ್ನುವಂಥ ಆರೋಪ. ಆರಂಭದಲ್ಲಿ ಕ್ಷೀಣವಾಗಿ ಶುರುವಾದಂಥ ಆರೋಪ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ, ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ದೇಣಿಗೆ ಕೊಟ್ಟವರು ಈಗ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ನಾವು ಬೆಳ್ಳಿಯ ರೂಪದಲ್ಲಿ ಕೊಟ್ಟಂತ ಆ ಇಟ್ಟಿಗೆಗಳು, ಬೆಳ್ಳಿಯ ಇಟ್ಟಿಗೆಗಳನ್ನು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಅದಕ್ಕೆ ರಿಸಿಪ್ಟೂ ಕೊಡಲಿಲ್ಲ, ಏನು ಮಾಡ್ತಾರೆ ಅದನ್ನ ಅನ್ನುವಂಥ ಸ್ಪಷ್ಟತೆಯನ್ನೂ ಕೊಡಲಿಲ್ಲ. ಈಗ ನಮಗೆ ಅನುಮಾನ ಬರ್ತಾ ಇದೆ, ಅದು ಕೂಡ ದುರ್ಬಳಕೆಯಾಗಿರಬಹುದು ಅನ್ನುವಂಥ ಅನುಮಾನ ಬರ್ತಾ ಇದೆ. ಇದು ಇಡೀ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ ಈ ವಿಚಾರ. ಯೋಗಿ ಸರ್ಕಾರ SIT ರಚನೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ತಂಡ. ಆ ವಿಶೇಷ ತನಿಖಾ ತಂಡ ನಿನ್ನೆ ಪ್ರಾಥಮಿಕ ಮಾಹಿತಿಯನ್ನ, ಪ್ರಾಥಮಿಕ ವರದಿಯನ್ನ ಕೊಟ್ಟಿದೆ. ಅಂತಿಮ ವರದಿಯನ್ನ ಕೊಡೋದು ಬಾಕಿ ಇದೆ. ಪ್ರಾಥಮಿಕ ವರದಿಯಲ್ಲಿ ಏನಿದೆ ಅನ್ನೋದು ಇಲ್ಲಿಯವರೆಗೆ ಅಧಿಕೃತವಾಗಿ ಸ್ಪಷ್ಟವಾಗಿಲ್ಲ. ಬಟ್ ಒಂದಿಷ್ಟು ಮಾಹಿತಿಗಳು ಮಾಧ್ಯಮಗಳಿಗೆ ಲಭ್ಯ ಆಗಿದೆ. ಯಾವ ರೀತಿ ಹಣ ಎಣಿಕೆಯ ಪ್ರಕ್ರಿಯೆಯಲ್ಲಿ, ಹುಂಡಿಗೆ ಬಿದ್ದಂತ ಹಣ ಎಣಿಕೆಯ ಪ್ರಕ್ರಿಯೆಯಲ್ಲಿ ತಪ್ಪುಗಳಾಗಿದೆ ಮತ್ತು ಆ ಎಣಿಕೆಯ ಪ್ರಕ್ರಿಯೆಯಲ್ಲಿದ್ದಂಥ ಸಿಬ್ಬಂದಿಗಳ ಟ್ರಾನ್ಸಾಕ್ಷನ್ಗಳು ಏನಿದಾವೆ, ಎಷ್ಟೆಷ್ಟು ಆಗಿದ್ದಾವೆ, ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ಒಂದು 20,000 ಸ್ಯಾಲರಿ ಪಡಿತಾ ಇದ್ದಂಥ ನೌಕರ 1.5 ಕೋಟಿ ಆಸ್ತಿ ಖರೀದಿ ಮಾಡಿದ್ದಾನೆ ಕೆಲವು ದಿನಗಳ ಅವಧಿಯಲ್ಲಿ. ಬೇರೆ ಬೇರೆ ಅಂದ್ರೆ ಇಂಡಿವಿಜುವಲ್ ಬೇರೆ ಬೇರೆ ಆಘಾತಕಾರಿ ಮಾಹಿತಿಗಳಿದ್ದಾವೆ. ಇದರ ಮಧ್ಯೆ ದೇಗುಲ ನಿರ್ಮಾಣಕ್ಕೆ ಕೊಡಲಾಗಿದ್ದಂಥ ಚಿನ್ನ, ಬೆಳ್ಳಿ, ದೇಣಿಗೆ, ಇದರ ಬಗ್ಗೆಯೂ ಪ್ರಶ್ನೆಗಳಿದ್ದಾವೆ. ಏನಾಯಿತು? ದುರ್ಬಳಕೆಯಾಯಿತಾ? ಟ್ರಸ್ಟ್ನ ಸದಸ್ಯರು, ಅದು ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಸದಸ್ಯರವರೆಗೆ ಎಲ್ಲರ ಬಗ್ಗೆಯೂ ಕೂಡ ಅನುಮಾನದ ದೃಷ್ಟಿ ಬೀಳ್ತಾ ಇದೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ನಿನ್ನೆ ವಿಶ್ವಾಸ್ ಪಂತ್ ಅವರು ಮಾತನಾಡಿದರು, SITಯ ಮುಖ್ಯಸ್ಥರು. ಈ ಅಕ್ರಮದ ಸುತ್ತ ಈಗ ರಾಜಕೀಯದ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ರಾವತ್ ಅವರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ಅವರು ಒಂದಿಷ್ಟು ಪ್ರಶ್ನೆಗಳನ್ನು ರೈಸ್ ಮಾಡಿದರು. ಪವನ್ ಖೇರಾ ಅವರು ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದರು. ಅಂದರೆ BJP ನಾಯಕರು ಯಾರೊಬ್ಬರು ತುಟಿ ಬಿಚ್ಚುತ್ತಾ ಇಲ್ಲ ಯಾಕೆ ಅನ್ನೋದರ ಜೊತೆಗೆ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ರು, ಅವರಿಗೂ ಇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅವರು ಆಕ್ರಮಣ ಮಾಡೋ ರೂಪದಲ್ಲಿ ಬಂದರು, ಆಕ್ರಮಣಕಾರಿಯಾಗಿ ಬಂದು ದೇಶವನ್ನು ಲೂಟಿ ಮಾಡಿದರೆ, ಇವರು ದೇವಸ್ಥಾನದ ಒಳಗೇ ಇದ್ದು ಭಕ್ತರು ಕೊಟ್ಟಂತ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಮಾತನಾಡೋಣ. ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಹಿಂದೂ ಮುಖಂಡ ಗಂಗಾಧರ್ ಕುಲಕರ್ಣಿ ಜೊತೆಗಿದ್ದಾರೆ. ಕುಲಕರ್ಣಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJPಯವರನ್ನ ನಾವು ಇನ್ವೈಟ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ. ಮಂದಿರ ನಿರ್ಮಾಣ ಆದಾಗ ಅದರ ಕ್ರೆಡಿಟ್ ಪಡ್ಕೊಂಡವರು BJPಯವರು, ರಾಜ್ಯದ BJPಯವರು ನಾವೇ ಮಾಡಿದ್ವಿ ಅಂತ ಬೆನ್ನು ತಟ್ಕೊಂಡು ಓಡಾಡ್ತಾ ಇದ್ರು ರಾಜ್ಯದಾದ್ಯಂತ. ಇವತ್ತು ತಪ್ಪಾಗಿದೆ ಅಂತ ಹೇಳಿದಾಗ ಅದರ ಬಗ್ಗೆ ಮಾತನಾಡೋದಕ್ಕೆ ಬನ್ನಿ ಅಂತ ಕರೆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಬರೋದಿಲ್ಲ ಅಂತ ಡಿಬೇಟ್ನಿಂದ ದೂರ ನಿಂತಿದ್ದಾರೆ. ಇದು ಯಾವ ಹಿಪೋಕ್ರಸಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೆಯದಾದಾಗ ನಾವು ಮಾಡಿದ್ದು, ತಪ್ಪುಗಳಾದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸ್ಟ್ಯಾಂಡನ್ನು BJP ತೆಗೆದುಕೊಳ್ತಾ ಇದೆ ಈ ವಿಚಾರದಲ್ಲಿ. ನಾನು ಕುಲಕರ್ಣಿ ಅವರನ್ನೇ ಆ್ಯಡ್ ಮಾಡ್ತೀನಿ. ಬಹುಶಃ ಸರ್ ಬಹಳ ಆಘಾತಕಾರಿ ವಿಚಾರ, ಶ್ರದ್ಧೆಯ ಜೊತೆಗೆ ಜೋಡಿಸಿಕೊಂಡಿದೆ. 1 ರೂಪಾಯಿ ಒಬ್ಬ ಭಕ್ತ ಹಾಕಿದ್ರೂ ಕೂಡ
ಅದಕ್ಕೆ ಟ್ರಸ್ಟ್ ಉತ್ತರದಾಯಿತ್ವ ಇರಬೇಕಿತ್ತು. ಬಟ್ ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ, ಪಾರದರ್ಶಕತೆ ಇಲ್ಲ. ಯಾರ್ಯಾರೋ ಲೂಟಿ ಮಾಡಿದ್ದಾರೆ, ನಿಮ್ಮ ದುಡ್ಡು ಯಾರ್ಯಾರೋ ಲೂಟಿ ಮಾಡಿದ್ದಾರೆ, ಏನು ಹೇಳ್ತೀರಿ? ಮೊದಲೇದಾಗಿ ಇಲ್ಲೇನು ಅವ್ಯವಹಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ನಾವು ಅದರ ಬಗ್ಗೆ ಆಗೇ ಬಿಟ್ಟಿದೆ ಅನ್ನುವಂಥದ್ದನ್ನು ಒಮ್ಮೆಲೆ ಡಿಸಿಷನ್ ಬರೋದಕ್ಕಿಂತ ತನಿಖೆ ಪೂರ್ತಿ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಅಕಸ್ಮಾತ್ ಅದರಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳಾಗಿದೆ ಅಂತಂದರೆ ಯಾರೇ ಇರ್ಬೋದು, ಅವರು ಎಂಥ ವ್ಯಕ್ತಿಗಳೇ ಇರ್ಬೋದು, ಅವರ ತಲೆದಂಡವನ್ನು ಸಮಾಜ ತಗೊಳ್ಳುತ್ತೆ. ಈ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಇಲ್ಲ. ಖಂಡಿತವಾಗಿಯೂ ಸಹ ಅದರ ಮೇಲೆ ಕ್ರಮ ಆಗೇ ಆಗುತ್ತೆ ಅನ್ನೋಂಥ ಪೂರ್ಣ ವಿಶ್ವಾಸ ಇದೆ. ಒಂದನೇದು. ಎರಡನೇದು, ಇವತ್ತು ಈ ಅಯೋಧ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಮೊದಲೇ ಸಾರಿ ಏನು ಬರ್ತಾ ಇಲ್ಲ. 89ರಿಂದಲೇ ಆರೋಪಗಳು ಪ್ರಾರಂಭ ಆಗಿದೆ. ಮಂದಿರ ನಿರ್ಮಾಣದ ಹಂತದಲ್ಲಿ ಇದ್ದಾಗಲೂ ಸಹ ಬೇಕಾದಷ್ಟು ಆರೋಪಗಳು ಬಂತು. 2021ರಲ್ಲಿ ಇದೇ ಇವರು ಆಪ್ನವರು ಮತ್ತು ಸಮಾಜವಾದ ಪಾರ್ಟಿಯವರು PIL ಹಾಕಿದರು, ಆಸ್ತಿ ಖರೀದಿಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅಂಥೇಳಿ. ಹೈಕೋರ್ಟ್ಗೆ ಹೋಯ್ತು ವಿಷಯ. ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನೆಲ್ಲ ಸೇರಿಸ್ಕೊಂಡು ಅದ್ರ ಬಗ್ಗೆ ಲೆಕ್ಕಪತ್ರ ಮಾಡಿದ ನಂತರ ಹೈಕೋರ್ಟ್ ಕ್ಲೀನ್ ಚೀಟ್ ಕೊಡ್ತು. ಯಾವುದೇ ರೀತಿಯಾದಂಥ ಅಲ್ಲಿ ಅವ್ಯವಹಾರಗಳಾಗಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಸರ್ಕಾರ ತನ್ನ ವರದಿಯಲ್ಲಿ ಕೊಟ್ಟಿದೆ. ಎಲ್ಲ ತನಿಖೆಗಳೂ ಸಹ ಅದಕ್ಕೆ ಯಾವುದೇ ರೀತಿಯಾದಂಥದ್ದು ಆರೋಪಗಳಿಗೆ ಸತ್ಯಾಸತ್ಯತೆ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ. ಬಟ್ ಇಲ್ಲ, ಆ ರೀತಿ ಇಲ್ಲ ಕುಲಕರ್ಣಿ ಅವರೇ. ಅಲ್ಲ, ಈಗ ನಮ್ಗೆ SIT ವರದಿಯ ಒಂದಿಷ್ಟು ಅಂಶಗಳು ಮಾಧ್ಯಮಗಳಿಗೆ ಸಿಕ್ಕಿದಾವೆ. ಅಲ್ಲ, ಇರಬಹುದು, ತಪ್ಪುಗಳಾಗಿದೆ, ಹುಂಡಿ ಎಣಿಕೆಯಲ್ಲಿ ತಪ್ಪುಗಳಾಗಿದೆ, ಯಾರ್ಯಾರೋ ದುಡ್ಡು ಮಾಡ್ಕೊಂಡಿದ್ದಾರೆ. ಅಧಿಕೃತವಾಗಿ ಇದನ್ನ ಎಲ್ಲಿವರೆಗೂ ಸಹ SITಯ ತನಿಖೆಯ ಅಂತಿಮ ವರದಿ ಬರೋದಿಲ್ಲ. ಇಟ್ ಈಸ್ ಟು ಅರ್ಲಿ ಈ ವಿಷಯದಲ್ಲಿ. ಯಾಕಂದ್ರೆ ಅಯೋಧ್ಯೆಯ ರಾಮನ ವಿಷಯದಲ್ಲಿ 500 ವರ್ಷದಿಂದ ಇದೇ ನಡೀತಾ ಇದೆ. SIT ತನಿಖೆ ಬಗ್ಗೆ ಡೌಟ್ ಬರುತ್ತೆ ಕುಲಕರ್ಣಿ ಅವರೇ. ಅಲ್ಲ, ಒಂದು FIR ದಾಖಲಿಸದೆ SIT ತನಿಖೆ ಆಗ್ತಾ ಇದೆ. ಅಲ್ಲ, ಈಗ SIT ಕಳ್ಳರನ್ನ ಹಿಡಿಯೋದಕ್ಕ, ಕಳ್ಳರನ್ನ ರಕ್ಷಿಸೋದಕ್ಕ ಅಂತ ಪ್ರಶ್ನೆ ಇರೋದಿಲ್ಲ. ಅಲ್ಲ, ಈಗ SIT ಅದು ಕೊಡ್ಲಿ, ಅದ್ರಲ್ಲಿ ತಪ್ಪಿದ್ರೆ ಬನ್ನಿ ಚರ್ಚೆ ಮಾಡೋಣ. ಅದ್ರಲ್ಲಿ ನಿಮ್ಮ ಕಡೆ ದಾಖಲೆಗಳಿದ್ರೆ ಕೊಡಿ SITಗೆ, ನಿಮ್ಮ ಕಡೆ ದಾಖಲೆಗಳಿದ್ರೆ ಕೋರ್ಟಿಗೆ ಹೋಗಿ, ಯಾರು ಬೇಡ ಅಂತ ಹೇಳ್ತಾರೆ. ಇದರ ಜೊತೆಗೆ ಈ ಒಂದು ವಿಷಯವನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಲ್ಲಿ ಮಾತಾಡ್ತಾ ಇದ್ದಂಥ ಕಾಂಗ್ರೆಸ್ನವ್ರು ಇರ್ಬೋದು, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವ್ರು ಇರ್ಬೋದು, ಯಾವ ಹಿನ್ನೆಲೆಯಿಂದ ನೀವು ಇವತ್ತು ರಾಮ ಮಂದಿರದ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ರಾಮ ಭಕ್ತರಿಗೆ. ಚೂರಿ ಹಾಕಿದವರು ಯಾರು? ಒಂದು ವೇಳೆ ಇದು ಈ ಆರೋಪಗಳು ನಿಜ ಅಂತ ಆದ್ರೆ ಬೆನ್ನಿಗೆ ಚೂರಿ ಹಾಕಿದ್ದೆ ತಾನೆ, ಧಕ್ಕೆ ತಂದಿದ್ದು ತಾನೆ. ಅವ್ರೇನ್ ಮಾಡಿದ್ರು? ಅವ್ರ ಮುಖಾಂತರ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದ್ರು ಅಂತ ಇವ್ರು ಹಿಂಗೆ ಮಾಡ್ಲಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಇವತ್ತು ರಾಮನ ಬಗ್ಗೆ ಇಷ್ಟು ಭಕ್ತಿ ಉಗ್ತಾ ಇದೆಯಲ್ಲ ಇವರಿಗೆ, ಇಷ್ಟೊಂದು ಬಹಳ ರಾಮನ ಭಕ್ತರ ಬಗ್ಗೆ ಅವರು 10 ರೂಪಾಯಿ ಕೊಟ್ಟಿದ್ದಾರೆ, 20 ರೂಪಾಯಿ. ಒಂದು ಯೋಗ್ಯತೆ ಆಗಲಿಲ್ಲ, ಆಮಂತ್ರಣ ಕೊಟ್ಟರೆ ಹೋಗಿ ಅಲ್ಲಿ ಇವರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಇದಲ್ಲ ಇವರು ರಾಮ ಭಕ್ತಿ. ಯಾವ ರಾಮ ಸೇತು ಈ ದೇಶದ ಅಸ್ಮಿತೆ ಇತ್ತು, ಆ ಅಸ್ಮಿತೆಯನ್ನು ಒಡೆದು ಹಾಕೋದಕ್ಕೆ ಇವ್ರು ಪ್ರಯತ್ನ ಮಾಡಿದ್ರು. ಇವತ್ತು ಇವರು ರಾಮನ ಬಗ್ಗೆ ಹೇಳ್ತಾರೆ. ಇವರು ಯಾರು ಅಫಿಡವಿಟ್ ಕೊಟ್ಟರು ಕೋರ್ಟ್ಗಳಲ್ಲಿ ಹೋಗಿ ನಿಂತ್ಕೊಂಡು, ಅವರು ಇವತ್ತು ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಳ್ಳೆ ಸಂಗತಿ. ಹಾಗಂತ ಕುಲಕರ್ಣಿ ಅವರೇ, ಒಂದು ಟ್ರಸ್ಟ್ ನಲ್ಲಿ ಅವ್ಯವಹಾರ ಆಗಿದೆ ನೋಡಿ. ಇಡೀ ಹಿಂದೂ ಸಮಾಜ ಶ್ರದ್ಧೆಯಿಂದ ನೋಡುವಂತ ದೇವಸ್ಥಾನದ ಟ್ರಸ್ಟ್ ನಲ್ಲಿ ಇಷ್ಟು ದೊಡ್ಡ ಅವ್ಯವಹಾರ ಆಗಿದೆ ಅಂತಂದ್ರೆ ಮಾತೆತ್ತೋದಕ್ಕೆ, ಮಾತನ್ನ ಪ್ರಸ್ತಾಪ ಮಾಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಖಂಡಿತ ಇದೆ. ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ ಹಕ್ಕಿದೆಯಾ? ಇದಕ್ಕಷ್ಟೇ ಹಕ್ಕಿದೆಯಾ? ಹಾಗಾದ್ರೆ 100 ಕೋಟಿ ಹಿಂದೂಗಳ ಭಾವನೆಗಳ ಹಕ್ಕನ್ನು ಕೇಳಿದಾಗ ಅವಾಗ ಅನಿಸ್ಲಿಲ್ವಾ ಕಾಂಗ್ರೆಸ್ಗೆ? ಅವಾಗ ಅನಿಸ್ಲಿಲ್ವಾ ಇದು ಹಾಗಾದ್ರೆ 100 ಕೋಟಿ ಹಿಂದೂಗಳ ಆಸ್ಥಾ ಇದೆ, ಇದಕ್ಕೆ ನಾವು ವಿರೋಧ ಮಾಡಬಾರ್ದು ಅಂತ ಅವಾಗ ಅನಿಸ್ಲಿಲ್ವಾ? ಈಗ ಮಾತ್ರ ಬಂದ್ಬಿಡ್ತೀವಿ ಇವರಿಗೆ. ಇದ್ರ ಜೊತೆಗೆ ಇಷ್ಟು ರಾಮನ ಬಗ್ಗೆ ಅವರಿಗೆ ಭಕ್ತಿ ಇದೆಯಲ್ಲ, ಕರ್ನಾಟಕದಲ್ಲಿ ಅದೇ ರಾಮನನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸುವಂತ ವಾಲ್ಮೀಕಿ ಹಗರಣದವರು ಮಾಡಿದ್ದನ್ನ ಮಾತಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.